ನೋಡಿ, ಈ ಒಂದು ವಿಚಾರದಲ್ಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಗೃಹ ಸಚಿವರು ಮಾತಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರ ಸ್ಪಷ್ಟನೆ ಇದು. ವರದಿ ಸೋರಿಕೆ ಆರೋಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಇದು. ವರದಿಯನ್ನು ಸೀಲ್ಡ್ ಎಲ್ಲ ಅದನ್ನು ಒಂದು ರೀತಿಯಲ್ಲಿ ಅದನ್ನು ಒಂಥರ ಸೀಲ್ಡ್ ಮಾಡಿಬಿಟ್ಟಿರ್ತಾರೆ. ಅದನ್ನು ಎಲ್ಲವನ್ನು ಕೂಡ ಭದ್ರತೆಯಲ್ಲಿರುತ್ತೆ. ಅವೆಲ್ಲವೂ ಕೂಡ ಆ ಥರ ಎಲ್ಲ ಸೋರಿಕೆ ಮಾಡೋಕ್ಕಾಗಲ್ಲ. ಅದನ್ನು ಬೇರೆ ಕಡೆಗೆ ಬೇರೆ ಬೇರೆ ಅಂತೆಲ್ಲ ಮಾತಾಡೋದು ಬೇಡ. ಕ್ಯಾಬಿನೆಟ್ನಲ್ಲೇ ಅದನ್ನು ಓಪನ್ ಮಾಡಬೇಕೇ ವಿನಃ ಇನ್ನೆಲ್ಲೋ ಅದನ್ನು ಓಪನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾಳೆ ಕ್ಯಾಬಿನೆಟ್ನಲ್ಲಿ ಅದನ್ನು ಓಪನ್ ಮಾಡ್ತಾರೆ. ಅಲ್ಲಿ ಚರ್ಚೆ ಆಗುತ್ತೆ ರೀ. ಈಗ ಅಲ್ಲಿ ಸೋರಿಕೆ ಆಯ್ತಂತೆ, ಇಲ್ಲಿ ಸೋರಿಕೆ ಆಯ್ತಂತೆ ಅನ್ನೋ ವಿಚಾರಗಳು ಬೇಡ. ಅಲ್ಲೇ ಚರ್ಚೆ ಆಗುತ್ತದು. ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮುಚ್ಚಿದ ಒಂದು ಬಾಕ್ಸಲ್ಲಿ ಅದೆಲ್ಲವೂ ಕೂಡ ಇರುತ್ತೆ. ಯಾರು ಓಪನ್ ಮಾಡಿರೋಕ್ಕಾಗಲ್ಲ. 160 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ವರದಿ ತಯಾರಿಸಿದ್ದಾರೆ. ಅದು ಸಾರ್ವಜನಿಕ ತೆರಿಗೆ ಹಣ ಅಲ್ವಾ? ಹಣ ಖರ್ಚು ಮಾಡಿದ ಮೇಲೆ ಆಚೆ ಬರಲೇಬೇಕಲ್ಲ. ಅದು ಇನ್ನೇನಕ್ಕೋಸ್ಕರ ಮಾಡಿದ್ದು? ಹಾಗಾದರೆ ಮಾಹಿತಿಯನ್ನು ಆಚೆ ಹಾಕುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಇದಕ್ಕಿಂತ ಮುಂಚೆ ಬೇರೆ ಬೇರೆ ಸಮುದಾಯದವ್ರನ್ನ ಇದ್ರ ಬಗ್ಗೆ ಮಾತಾಡಿಸಿದಾಗ ವಿಷಯ ಅವ್ರು ಹೇಳೋದಿಷ್ಟೇ. ಆ ಥರ ಅಲ್ಲ ಸ್ವಾಮಿ. ನೋಡಿ, ಕೆಂಚಪ್ಪಗೌಡರು ಮಾತಾಡ್ತಾ ಇದ್ದಾರಪ್ಪ, ಒಕ್ಕಲಿಗರ ಸಂಘದವರು. ಅವ್ರು ಹೇಳಿದ ಒಂದು ವಿಷಯ ಇಷ್ಟೇ. ಒಕ್ಕಲಿಗ ಸಮುದಾಯದಲ್ಲಿ 116 ಒಟ್ಟು ಜಾತಿಗಳು ಬರ್ತವೆ. 110 ಅದೇ ಥರ ಲಿಂಗಾಯತ ಸಮುದಾಯದಲ್ಲೂ ಇರಬಹುದು. ಬೇರೆ 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 ಉಪಜಾತಿಗಳನ್ನು ಮಾಡಲಾಗುತ್ತೆ. ಕಸುಬು ಆಧಾರಿತವಾಗಿಯೂ ಕೂಡ ಜಾತಿಗಳ ವರ್ಗೀಕರಣ ಆಗಿರುತ್ತೆ. ಆದರೆ ಈ ಜಾತಿ ಜನಗಣತಿ ಏನು ಮಾಡಿದೆ ಅಂತ ಹೇಳಿದ್ರೆ, ಈಗ ಪೆಟ್ಟಿಗೆಯವರು, ಬುಜ್ಜಣಿಗೆಯವರು, ಗಂಗಟಕಾರರು, ಈ ಥರದ ಒಕ್ಕಲಿಗರಲ್ಲಿ ಏನೇನೋ ಇರುತ್ತೆ. ಈ ಏನು ಮಾಡಿದ್ರಿ ಇಲ್ಲಿ ಬೇರೆ ಬೇರೆ ಉಪಜಾತಿಗಳು ಬರ್ತಾವಲ್ಲ ಸ್ವಾಮಿ, ಅದನ್ನು ಯಾವುದನ್ನು ಕೂಡ ಒಕ್ಕಲಿಗ ಕಾಲಮಲ್ಲಿ ಇವರು ಸೇರಿಸೇ ಇಲ್ಲ. ಅದನ್ನೇ ಸಪ್ರೇಟ್ ಜಾತಿ ಅಂತ ಕನ್ಸಿಡರ್ ಮಾಡಿಕೊಂಡು ಒಕ್ಕಲಿಗರ ಸಂಖ್ಯೆಯನ್ನೇ ಕಡಿಮೆ ಮಾಡುವಂಥ ಕೆಲಸ ಮಾಡಿಬಿಟ್ಟಿದ್ದಾರೆ. ಇದು ಒಕ್ಕಲಿಗ ಸಂಘದ ಕಡೆಯಿಂದ, ಅವ್ರ ಕಡೆಯಿಂದ ಬಂದಂಥ ಒಂದು ಆರೋಪ. ಸೇಮ್ ವಿತ್ ಲಿಂಗಾಯತ ಸಮುದಾಯ. ಅವರು ಅದನ್ನೇ ಹೇಳಿದರು ಹಿಂದೆ. ಇಲ್ಲಿ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಈ ಥರ ಎಲ್ಲ ಇರುತ್ತಲ್ಲಪ್ಪ, ಇದು ಕಾಲಮ್ನ ಅಡಿಯಲ್ಲಿ ಇವ್ರು ಬರೀಲೇ ಇಲ್ಲ. ಅದನ್ನು ಯಾವುದರಲ್ಲೇ ಯಾರೋ ಒಬ್ಬರು ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ. ಆಯಾ ಕಸುಬುಗಳಿಗೆ ಅನುಗುಣವಾಗಿ ಆ ಕಸುಬಿನ ಹೆಸರನ್ನು ಅವ್ರ ಜಾತಿ ಜೊತೆ ಇಟ್ಕೊಂಡಿರ್ತಾರೆ ಅವರು. ಅದಕ್ಕೇನು ಮಾಡಿದ್ದಾರೆ, ಅದನ್ನೇ ಬೇರೆ ಜಾತಿ ಅಂತ ಮಾಡಿಬಿಟ್ಟು ಉದ್ದೇಶಪೂರ್ವಕವಾಗಿ ರಾಜ್ಯದ ಪ್ರಬಲ 2 ಸಮುದಾಯಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ತೋರಿಸುವಂಥ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ ಅಂತ ಅವರು ಒಂದು ಆರೋಪವನ್ನು ಮಾಡಿದರು. ಎಲ್ಲ ವಿಚಾರಗಳಿಗೂ ನಾವು 160 ಕೋಟಿ ರೂಪಾಯಿ ಖರ್ಚು ಮಾಡಿರೋದು ಎಲ್ಲ ಮುಚ್ಚಿಟ್ಬಿಡೋಕ್ಕಲ್ಲ, ಅದನ್ನು ಅದಾಚೆ ಬರಲೇಬೇಕಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಸರ್ಕಾರದ ಹಣ, ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡಿ ಒಂದು ವರದಿಯನ್ನು ಇವತ್ತು ಸರ್ಕಾರ ತರಿಸ್ಕೊಂಡಿದೆ. ಆ ವರದಿ ಪಬ್ಲಿಕ್ಗಾದರೂ ಆಗಬೇಕಲ್ಲ. ಡೊಮೇನಲ್ಲಿ ನೀವು ಆ್ಯಕ್ಷನ್ ಮಾಡೋದು ಆಮೇಲೆ, ಅದರ ಮೇಲೆ ಕ್ರಮ ತಗೊಳ್ಳೋದು ಬಿಡೋದು ಸರ್ಕಾರದ ವಿವೇಚನೆಯಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಅದರ ಸರ್ಕಾರದ ತೀರ್ಮಾನ ಅಂತಿಮವಾಗಿ. ಆದರೆ ಆ ಮಾಹಿತಿಯನ್ನಾದರೂ ಕೂಡ 160 ಕೋಟಿ ಖರ್ಚು ಮಾಡಿದ್ದು ಹಣದ್ದು ಮಾಹಿತಿ ಆದರೂ ಕೂಡ ಹೊರಗಡೆ ಬರಬೇಕಲ್ಲ. ಅದಕ್ಕಾಗಿ ಎಲ್ಲರೂ ಒತ್ತಾಯ ಮಾಡಿ ಅದೇನಿದೆ ಹೇಳಿ ಜನಗಳಿಗೆ ಗೊತ್ತಾಗಲಿ. ಅದರ ಮೇಲೆ ನೀವು ತೀರ್ಮಾನಗಳು ಮಾಡೋದಿದೆ. ಈಗ ನಾವು ಸೆನ್ಸಸ್ ಇಟ್ಕೊಂಡು ಸೆನ್ಸಸ್ಸಿನ ಆಧಾರದ ಹಿಡಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಇದು ಎಲ್ಲಿಗೆ ಬಂತಿದ್ದು ಅಂತ ಹೇಳಿ, ಈಗ ಹಿಂದೆ ಕೂಡ ಸೋರಿಕೆ ಆಗಿತ್ತು ಅಂತ ಮಾತನಾಡಲಾಗಿತ್ತು. ಇನ್ನೇನು ಈಗ ಚಾಮರಾಜನಗರ ಸಬ್ಮಿಟ್ ಮಾಡ್ತಾರಂತೆ, ಚಾಮರಾಜನಗರ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತಂತೆ, ಅಥವಾ ನೆಕ್ಸ್ಟು ಮುಂಬರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ಪ್ರೆಸೆಂಟ್ ಆಗುತ್ತಂತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ನೋಡಿದ್ರೆ ಮತ್ತೆ ಸೋರಿಕೆ ಆಗಿದೆ ಅಂತ ಕೆಲ ಕಡೆ ವರದಿಗಳು ಬಂದಿವೆ. ಇದರ ಆಧಾರದ ಮೇಲೆ ನೋಡಿದಾಗ ಇದನ್ನು ಮತ್ತಷ್ಟು ವಿಳಂಬ ಮಾಡುವಂಥ ಒಂದು ಪ್ರಯತ್ನವಾಯಿತು. ಅಥವಾ ಒಕ್ಕಲಿಗರ ಸಂಘದವರು, ಬೇರೆ ಬೇರೆ ಸಂಘದವರು ಮಾಡ್ತಿರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ಉಪಜಾತಿಗಳನ್ನು ಪ್ರಧಾನ ಜಾತಿಗೆ ಸೇರಿಸದೆ ಉದ್ದೇಶಪೂರ್ವಕವಾಗಿ ಕಡಿಮೆ ತೋರಿಸಬೇಕು ಅಂತ ಮಾಡಿರ್ತಕ್ಕಂಥ ಪ್ಲಾನ್ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಸೊ ಏನು ನಡೀತಾ ಇದೆ ಇದು ಅಂತ? ರಮಕಾಂತ್, ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಂಪುಟ ಸಭೆಯಲ್ಲಿ ಈ ಬಾರಿ ಸಾಕಷ್ಟು ಕುತೂಹಲ ಇರುವಂಥದ್ದು ಜಾತಿ ಗಣತಿಯ ವರದಿ. ಯಾಕಂದರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಈ ವಿಚಾರ ಸೈಲೆಂಟ್ ಆಗಿತ್ತು. ಆದರೆ ಈಗ ಮತ್ತೆ ಅದು ಹೈಲೈಟ್ ಆಗ್ತಾ ಇದೆ. ಕಾರಣ, ನಾಳೆ ಸಂಪುಟ ಸಭೆಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರ OBC ಆಯೋಗ ಕೊಟ್ಟಿದ್ದಂತಹ ವರದಿಯನ್ನು ನಾಳೆ ಸೀಲ್ಡ್ ಬಾಕ್ಸ್ ಏನಿದೆ ಆ ಸೀಲ್ಡ್ ಬಾಕ್ಸ್ ಅನ್ನು ನಾಳಿನ ಸಂಪುಟ ಸಭೆಯಲ್ಲೇ ಓಪನ್ ಮಾಡಲಾಗ್ತಾ ಇದೆ. ಆ ವರದಿಯ ಮೂಲ ಪ್ರತಿಗಳಿರ್ಬೋದು, ಜೊತೆಗೆ ದತ್ತಾಂಶಗಳು ಮತ್ತು ಏನು ಶಿಫಾರಸನ್ನು ಸರ್ಕಾರಕ್ಕೆ ಮಾಡಿದ್ದಾರೆ ಅದರ ಬಗ್ಗೆ ನಾಳೆ ಆ ಬಾಕ್ಸ್ ಅನ್ನು ಓಪನ್ ಮಾಡಿ ಆ ವರದಿಯನ್ನು ತೆಗೆದು ಅದನ್ನು ಪರಿಶೀಲನೆ ಮಾಡಿ ಶಿಫಾರಸುಗಳ ಬಗ್ಗೆ ನಾಳೆ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಈ ಜಯಪ್ರಕಾಶ್ ಹಿಂದೆ ಕಾಂತರಾಜ್ ಅವರ ವರದಿ ರೆಡಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅದು ಸೋರಿಕೆಯಾಗಿದೆ, ಅಲ್ಲಿ ಬೇರೆ ಬೇರೆ ಸಮುದಾಯಗಳು ಮುನ್ನೆಲೆಗೆ ಬಂದಿದೆ, ಪ್ರಬಲವಾಗಿದೆ ಅನ್ನುವಂಥದ್ದನ್ನು ತೋರಿಕೆ ಮಾಡಲಾಗಿದೆ. ದಲಿತ ಸಮುದಾಯ ಅತಿ ಹೆಚ್ಚು 1,10,00,000 ಇದೆ. ಹಾಗೆ OBC ಸಮುದಾಯ 70 ಲಕ್ಷ ಜನಸಂಖ್ಯೆ ಇದೆ.
ಅಲ್ಪಸಂಖ್ಯಾತ ಸಮುದಾಯ ಕೂಡ 60 ಲಕ್ಷ ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ಅಲ್ಲಿ ತೋರಿಕೆ ಮಾಡಲಾಗಿದೆ ಅನ್ನುವಂಥ ಆರೋಪಗಳು ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಒಂದು ಕಡೆ ಆ ವರದಿ ಅದಾದ ನಂತರ ಮತ್ತೆ ಜಯಪ್ರಕಾಶ್ ಅಲ್ಲಿಗೆ, ಯಾಕೆಂದ್ರೆ ಕಾಂತರಾಜ್ ಅವರ ವರದಿಯನ್ನ ಕೊಡಬೇಕಾಗಿತ್ತು, ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗಿತ್ತು. ಸಬ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರ ಬಂತು, ಆ ವರದಿಯನ್ನ ಒಪ್ಕೊಳ್ಳಿಲ್ಲ. ತದನಂತರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಆ ವರದಿಯನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ಸೊ ಅಲ್ಲಿಗೆ ಜಯಪ್ರಕಾಶ್ ಹೆಗಡೆಯವರ ಕಮಿಟಿಯನ್ನು ಮತ್ತೊಮ್ಮೆ ರಚನೆ ಮಾಡಲಾಯಿತು. ಜಯಪ್ರಕಾಶ್ ಹೆಗಡೆಯವರ OBC ಕಮಿಟಿ ಮತ್ತೊಮ್ಮೆ ಮೂಲ ದಾಖಲೆಗಳನ್ನು ಏನು ಕಾಂತರಾಜ್ ಅವರು ಸಂಗ್ರಹ ಮಾಡಿದ್ರು ಅದರ ಆಧಾರದ ಮೇಲೆ ಮತ್ತೊಂದು ವರದಿಯನ್ನು ರೆಡಿ ಮಾಡಿ ಅದನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು, ಈಗಿನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು. ಅದರ ಸಲ್ಲಿಕೆ ಮಾಡಿದ ನಂತರ ಅದನ್ನ ಇನ್ನೂ ಪರಿಶೀಲನೆ ಮಾಡಿಲ್ಲ. ವರದಿ ಹೇಗಿದೆ, ಏನ್ ಶಿಫಾರಸುಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸರ್ಕಾರ, ಮುಖ್ಯಮಂತ್ರಿಗಳು ಅದನ್ನ ನೋಡಿಲ್ಲ. ಆದರೆ ಸೋರಿಕೆ ಆಗಿದೆ ಅನ್ನುವಂಥ ಚರ್ಚೆಗಳು ಈಗ ಮತ್ತೊಮ್ಮೆ ಶುರುವಾಗಿರೋದ್ರಿಂದ ಸೊ ಸಹಜವಾಗಿ ಸಾಕಷ್ಟು ಅನುಮಾನಗಳು ಶುರುವಾಗ್ತಾ ಇದೆ. ಆ ಅನುಮಾನಗಳನ್ನ ಬಗೆಹರಿಸಬೇಕು ಅನ್ನುವಂಥ ಕಾರಣಕ್ಕೆ ನಾಳೆ ನಡೆಯುವಂತಹ ಸಂಪುಟ ಸಭೆಯಲ್ಲಿ ಆ ಬಾಕ್ಸ್ ಅನ್ನ ನಾಳೆ ಓಪನ್ ಮಾಡಿ ಅದನ್ನ ಪರಿಶೀಲನೆ ಮಾಡಲಾಗುತ್ತೆ. ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.